ಓಕೆ ಮಕ್ಕಳೇ, ನಾವಿವಾಗ ಕಾಣೆಯಾದ ಅಕ್ಷರಗಳು. ನಾನು ನಿಮಗೆ ಒಂದು ಪಿಕ್ಚರ್ ತೋರಿಸ್ತೀನಿ, ಆಮೇಲೆ ಕೆಲವೊಂದು ಅಕ್ಷರಗಳು ಬಿಟ್ಟೋಗಿರ್ತವೆ, ಕಾಣೆಯಾಗಿರ್ತವೆ. ನೀವು ಆ ಪಿಕ್ಚರ್ ನೋಡಿ ಅಲ್ಲಿ ಯಾವ ಅಕ್ಷರ ತುಂಬಬೇಕು ಅನ್ನೋದನ್ನು ಹೇಳಬೇಕು. ಓಕೆನಾ? ಇದಕ್ಕೆ ಕಾಣೆಯಾದ ಅಕ್ಷರಗಳು ತುಂಬೋದು ಅಂತ ಹೇಳ್ತೀವಿ. ನಾನು ನಿಮಗೆ ಕ್ಲೂ ಕೊಡ್ತೀನಿ, ಒಂದು ಪಿಕ್ಚರ್ ತೋರಿಸ್ತೀನಿ, ಮತ್ತು ಕೆಲವೊಂದು ಅಕ್ಷರಗಳಿರ್ತವೆ, ಇನ್ನು ಕೆಲವು ಅಕ್ಷರಗಳು ಬಿಟ್ಟಿರ್ತವೆ. ಆ ಜಾಗದಲ್ಲಿ ಸರಿಯಾಗಿ ಯಾವ ಅಕ್ಷರ ಬರಬೇಕು ಅಂತ ಕಂಡುಹಿಡಿಬೇಕು. ಓಕೆನಾ? ಓಕೆ ಮಕ್ಕಳೇ, ಸರಿಯಾಗಿ ನೋಡೋಣ. ಇವಾಗ ನೋಡಿ ನೀವು ಹೇಳಬೇಕು ಸರಿಯಾಗಿ ಯಾವ ಅಕ್ಷರ ತುಂಬಬೇಕು ಅಂತ. ಡ್ಯಾಶ್ ರ. ಇದು ಯಾವ ಶಬ್ದ ಅಂತ ಕಂಡುಹಿಡಿರಿ ಮಕ್ಕಳೇ. ಇಲ್ಲಿ ಯಾವ ಅಕ್ಷರ ತುಂಬಬೇಕು ಅಂತ ಹೇಳಿ. ನೋಡಿ, ಪಿಕ್ಚರು ಕೂಡ ಇದೆ. ಈ ಪಿಕ್ಚರ್ ನೋಡಿ ಹೇಳಿ ಇಲ್ಲೇನು ಬರುತ್ತೆ ಅಂತ. ಡ್ಯಾಶ್ ರ. ಇದು ಏನು ಅಂತ ಗೊತ್ತಾಯ್ತಾ ಮಕ್ಕಳೇ? ಗುಡ್. ಇಲ್ಲಿ ನಾವು ಮ ತುಂಬಬೇಕು. ಮ. ಇದು ಏನಾಯ್ತು? ಮ ರ, ಮರ. ಇದು ಮರ ಅಲ್ವಾ? ಓಕೆ. ಇದೇ ರೀತಿ ಇನ್ನೊಂದು ಶಬ್ದ ನೋಡೋಣ ಮಕ್ಕಳೇ. ನ ಡ್ಯಾಶ್ ಲು. ಹೇಳಿ ಮಕ್ಕಳೇ. ಪಿಕ್ಚರ್ ಇದೆ, ಪಿಕ್ಚರ್ ನೋಡಿ ಹೇಳಿ ಇದು ಏನು ಅಂತ. ಇದು ನಮ್ಮ ರಾಷ್ಟ್ರ ಪಕ್ಷಿ ಅಂತಲೂ ಹೇಳಿದ್ನಲ್ವಾ. ಇದು ಯಾವುದು ಅಂತ ಗೊತ್ತಾಯ್ತಾ ಮಕ್ಕಳೇ? ಈ ಜಾಗದಲ್ಲಿ ಏನು ಬರುತ್ತೆ? ಗುಡ್. ಇದು ನವಿಲು. ಅಂದರೆ ಇಲ್ಲಿ ಯಾವ ಅಕ್ಷರ ತುಂಬಬೇಕು? ವಿ. ನ ವಿ ಲು, ನವಿಲು. ಓಕೆ, ಗೊತ್ತಾಯ್ತಾ ಮಕ್ಕಳೇ? ನಾವಿಲ್ಲಿ ಏನು ತುಂಬಬೇಕು ಅಂತ? ನವಿಲು. ಓಕೆ. ಇದೇ ರೀತಿ ಇನ್ನೊಂದು ಶಬ್ದ ನೋಡೋಣ. ಓಕೆ, ನಾನಿವಾಗ ಬರಿತೀನಿ, ಅದನ್ನು ಯಾವ ಅಕ್ಷರ ಬಿಟ್ಟಿರ್ತೀನಿ ಅದನ್ನು ಹೇಳಬೇಕು. ಕಾಣೆಯಾಗಿರುವ ಅಕ್ಷರ ಯಾವುದು ಅಂತ ಕಂಡುಹಿಡಿಬೇಕು. ಕ ಮ ಡ್ಯಾಶ್. ಓಕೆ ಮಕ್ಕಳೇ, ಇಲ್ಲೇನು ಬರುತ್ತೆ ಅಂತ ಕಂಡುಹಿಡಿರಿ. ಇದು ಏನು ಅಂತ ಹೇಳಿ ಮಕ್ಕಳೇ. ಪಿಕ್ಚರ್ ಇದೆ, ಪಿಕ್ಚರ್ ನೋಡಿ ಹೇಳಿ ಇದು ಏನು ಅಂತ. ಇದು ನಮ್ಮ ರಾಷ್ಟ್ರ ಪುಷ್ಪ ಅಂತ ಹೇಳಿದ್ನಲ್ವಾ. ಇದು ಪಿಂಕ್ ಕಲರು ವೈಟ್ ಕಲರಲ್ಲಿರುತ್ತೆ ಅಂತ ಹೇಳಿದ್ದೆ. ಇದು ಒಂದು ಹೂ. ಯಾವುದು ಅಂತ ಗೊತ್ತಾಯ್ತಾ ಮಕ್ಕಳೇ? ಗುಡ್. ಇದು ಕಮಲ. ಇಲ್ಲೇನು ಬರುತ್ತೆ ಆಗಿದ್ರೆ? ಲ. ಕಮಲ. ಗೊತ್ತಾಯ್ತಾ? ಕಮಲ. ಓಕೆ, ಮುಂದಿನ ನೋಡೋಣ ಇದೇ ರೀತಿ. ते हम गी डैश का ಡ್ಯಾಶ್. ಇವೆರಡು ಜಾಗದಲ್ಲಿ ಯಾವ ಅಕ್ಷರ ತುಂಬಬೇಕು ಅಂತ ಹೇಳಿ ಮಕ್ಕಳೇ. ಇಲ್ಲಿ ನೋಡಿ, ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾವು ಬಿಸಿಲುಗಾಲದಲ್ಲಿ ಇದ್ರ ನೀರು ಕುಡಿದ್ರೆ ಇದು ತುಂಬ ಒಳ್ಳೆಯದು. ಇದು ಯಾವುದು ಅಂತ ಗೊತ್ತಾಯ್ತಾ ಮಕ್ಕಳೇ? ಇಲ್ಲೇನು ಅಕ್ಷರ ಹಾಕಬೇಕು ಅಂತ ಗೊತ್ತಾಯ್ತಾ? ಹೇಳಿ. ಗುಡ್. ಮೊದಲನೇ ಅಕ್ಷರ ಏನು ಹಾಕಬೇಕು? ತೆಂಗಿನಕಾಯಿ ಅಂದರೆ ನ. ಇಲ್ಲಿ ಈ. ಇದು ತೆಂಗಿನಕಾಯಿ. ತೆಂಗಿನಕಾಯಿ ನೀರು ತುಂಬ ಒಳ್ಳೆಯದು. ಓಕೆ, ಇದೇ ರೀತಿ ಇನ್ನೊಂದು ಶಬ್ದ ನೋಡೋಣ ಮಕ್ಕಳೇ. ಓಕೆ ಮಕ್ಕಳೇ, ಇವಾಗ ಮುಂದಿನ ಇನ್ನೊಂದು ಶಬ್ದ ನೋಡೋಣ. ಡ್ಯಾಶ್ ಲು.
ಇದು ಏನು ಅಂತ ಹೇಳಿ ಮಕ್ಕಳೇ. ಈ ಜಾಗದಲ್ಲಿ ಯಾವ ಅಕ್ಷರ ಬರಬೇಕು? ಪಿಕ್ಚರ್ ನೋಡಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಬೆಳಿಗ್ಗೆ ಎದ್ದು ಕುಡಿತೀವಿ ಅಂತ ಹೇಳಿದ್ನೆ ಅಲ್ವಾ. ಇದು ಕುಡಿಯುವಂಥ ಒಂದು ವಸ್ತು, ಬಿಳಿ ಕಲರಲ್ಲಿರುತ್ತೆ. ಗೊತ್ತಾಯ್ತಾ ಮಕ್ಕಳೇ ಇದು ಯಾವುದು ಅಂತ? ಗುಡ್. ಇಲ್ಲೇನು ಬರುತ್ತೆ? ಹಾ ಅಂದರೆ ಹಾಲು. ಹಾಲು ಹೇಳಿ ಮಕ್ಕಳೇ. ಹಾಲು. ಇದು ಹಾಲು. ಹೀಗೆ ಈಗ ಇನ್ನೊಂದು ಶಬ್ದ ನೋಡೋಣವಾ? ಸೇ ಡ್ಯಾಶ್ ವೇ. ಹೇಳಿ ಮಕ್ಕಳೇ, ಈ ಜಾಗದಲ್ಲಿ ಯಾವ ಅಕ್ಷರ ತುಂಬಬೇಕು ಅಂತ? ಈ ಸ್ಥಳದಲ್ಲಿ ಏನು ಬರುತ್ತೆ ಹೇಳಿ ಮಕ್ಕಳೇ? ಇಲ್ಲಿ ನೋಡಿ, ಇದನ್ನು ನಾವು ಒಂದು ರೋಡಿಂದ ಇನ್ನೊಂದು ರೋಡಿಗೆ ಕ್ರಾಸ್ ಮಾಡಬೇಕಂದ್ರೂ ಬಳಸ್ತೀವಲ್ವಾ. ಏನು ಅಂತ ಗೊತ್ತಾಯ್ತಾ ಮಕ್ಕಳೇ? ಇಲ್ಲೇನು ಹಾಕಬೇಕು? ಗುಡ್. ಇದು ಸೇತುವೆ. ಅಂದರೆ ಈ ಪ್ಲೇಸಲ್ಲಿ ಯಾವ ಅಕ್ಷರ ಬರುತ್ತೆ? ತು ಹಾಕಬೇಕು. ಗುಡ್. ಇದು ಸೇತುವೆ. ಗೊತ್ತಾಯ್ತಾ? ಬ್ರಿಡ್ಜ್. ಓಕೆ. ಇದೇ ರೀತಿ ಇವಾಗ ಇನ್ನೊಂದು ನೋಡೋಣವಾ? ಓಕೆ ಮಕ್ಕಳೇ, ಮುಂದಿಂದು ಡ್ಯಾಶ್ ಇಟ್ ಇದು ಏನು ಹೇಳಿ ಮಕ್ಕಳೇ? ಡ್ಯಾಶ್ ಇಟ್ ಟ. ಇದು ನೋಡಿದ್ದೀರಾ? ಇದು ಗೊತ್ತಾಯ್ತಾ ಮಕ್ಕಳೇ ಯಾವುದು ಅಂತ? ಇದು ಒಂದು ನಿರ್ಜೀವ ವಸ್ತು. ಗುಡ್. ಇದು ಬೆಟ್ಟ. ಅಂದರೆ ಈ ಜಾಗದಲ್ಲಿ ಏನು ಹಾಕಬೇಕು? ಬೇ. ಇದು ಬೆಟ್ಟ. ಓಕೆ. ಹೀಗೆ ಮುಂದಿನ ನೋಡೋಣ ಮಕ್ಕಳೇ. ಓಕೆ. ಕಾ ಡ್ಯಾಶ್. ಇಲ್ಲೇನು ಬರುತ್ತೆ ಮಕ್ಕಳೇ? ಇಲ್ಲಿ ನೋಡಿ, ಪಿಕ್ಚರ್ ನೋಡಿ ಹೇಳಿ ಇದು ಏನು ಅಂತ ಗೊತ್ತಾಯ್ತಾ? ಇದು ಒಂದು ವಾಹನ. ಇದನ್ನು ನಾವು ಪರ್ಸ್ನಲ್ ಯೂಸ್ಗೆಲ್ಲ ಬಳಸ್ತೀವಿ ಅಂತ ಹೇಳಿದ್ದೆ. ಗೊತ್ತಾಯ್ತಾ ಮಕ್ಕಳೇ ಯಾವುದು ಅಂತ? ಗುಡ್. ಇದು ಕಾರು. ಅಂದರೆ ಈ ಪ್ಲೇಸಲ್ಲಿ ಯಾವ ಅಕ್ಷರ ಹಾಕಬೇಕು? ರು. ವೆರಿ ಗುಡ್. ಇದು ಕಾರು. ಓಕೆ ಮಕ್ಕಳೇ, ನಾವಿವಾಗ ಇನ್ನೊಂದು ನೋಡೋಣವಾ? ಓಕೆ ಮಕ್ಕಳೇ, ಇವಾಗ ಇನ್ನೊಂದು ಶಬ್ದ. ಹೂ ಡ್ಯಾಶ್. ಇಲ್ಲೇನು ಬರುತ್ತೆ ಹೇಳಿ ಮಕ್ಕಳೇ? ಪಿಕ್ಚರ್ ನೋಡಿ ಹೇಳಿ. ಗೊತ್ತಾಯ್ತಾ ಇದು ಯಾವುದು ಅಂತ? ಇದು ಒಂದು ರಾಷ್ಟ್ರ ಪ್ರಾಣಿ, ಕಾಡಲ್ಲಿರುತ್ತೆ ಅಂತ ಹೇಳಿದ್ದೆ. ಇದು ಯಾವುದು ಅಂತ ಗೊತ್ತಾಯ್ತಾ ಮಕ್ಕಳೇ? ಗುಡ್. ಇದು ಹುಲಿ. ಅಂದರೆ ಈ ಜಾಗದಲ್ಲಿ ಏನು ಬರಬೇಕು ಇವಾಗ? ಲಿ. ಗೊತ್ತಾಯ್ತಾ? ಓಕೆ. ಇದು ಹುಲಿ. ಓಕೆ. ಇವಾಗ ಮುಂದಿನ ಶಬ್ದಕ್ಕೆ ಹೋಗೋಣವಾ? ಇಲ್ಲಿ ನೋಡಿ ಮಕ್ಕಳೇ, ಮ ಡ್ಯಾಶ್ ಕೆ. ಈ ಪ್ಲೇಸಲ್ಲಿ ಯಾವ ಅಕ್ಷರ ತುಂಬಬೇಕು ಹೇಳಿ ಮಕ್ಕಳೇ? ಇದನ್ನ ನೋಡಿ, ಇದರಲ್ಲಿ ನೀರು ತುಂಬ ತಣ್ಣಗಿರುತ್ತೆ, ತಂಪಾಗಿರುತ್ತೆ. ನಾವು ಇನ್ನು ಕೆಲವು ಹಳ್ಳಿಯಲ್ಲಿ ಬೇಸಿಗೆ ಕಾಲದಲ್ಲಿ ನೀರು ತಣ್ಣಗಿರಲಿ ಅಂತ ಇದನ್ನು ಬಳಸ್ತಾರೆ. ಇದು ಯಾವುದು ಅಂತ ಗೊತ್ತಾಯ್ತಾ ಮಕ್ಕಳೇ? ಗುಡ್.
ಇದು ಮಡಿಕೆ. ಅಂದರೆ ಈ ಜಾಗದಲ್ಲಿ ಏನು ಹಾಕಬೇಕು? ಡಿ. ಇದು ಮಡಿಕೆ. ಓಕೆ, ಇವಾಗ ಇನ್ನೊಂದು ನೋಡೋಣವಾ? ಓಕೆ, ಇಲ್ಲಿ ನೋಡಿ ಮಕ್ಕಳೇ, ಚೇ ಡ್ಯಾಶ್. ಇಲ್ಲಿ ನೋಡಿ ಮಕ್ಕಳೇ, ಇದು ಏನು ಅಂತ ಹೇಳಿ? ಇದು ಕಡಿದ್ರೆ ತುಂಬ ನೋವಾಗುತ್ತೆ. ಇದ್ರ ಬಾಲದಲ್ಲಿ ವಿಷ ಇರುತ್ತೆ, ಕೊಂಡಿಯಲ್ಲಿ ವಿಷ ಇರುತ್ತೆ. ಇದು ಏನು ಅಂತ ಹೇಳಿ ಮಕ್ಕಳೇ? ಗುಡ್, ಇದು ಚೇಳು. ಅಂದರೆ ಈ ಜಾಗದಲ್ಲಿ ಏನು ಹಾಕಬೇಕು ನಾವಿವಾಗ? ಳು. ಇದು ಚೇಳು. ಓಕೆ ಮಕ್ಕಳೇ, ಇನ್ನೊಂದು ನೋಡೋಣವಾ? ನೋಡಿ ಮಕ್ಕಳೇ, ಟೋ ಡ್ಯಾಶ್ ಟೋ. ಟೋ ಡ್ಯಾಶ್ ಟೋ. ಇಲ್ಲೇನು ಬರುತ್ತೆ ಹೇಳಿ ಮಕ್ಕಳೇ? ಇಲ್ಲಿ ನೋಡಿ, ಇದು ತುಂಬ ಕೆಂಪು ಕಲರಲ್ಲಿರುತ್ತೆ. ನಾವು ಹೆಚ್ಚಾಗಿ ಇದ್ರದ್ದು ಸಾಂಬಾರು ಮಾಡೋಕ್ಕೂ ಬಳಸ್ತೀವಿ ತರಕಾರಿನ. ಇದು ಒಂದು ತರಕಾರಿ. ಯಾವುದು ಅಂತ ಗೊತ್ತಾಯ್ತಾ ಮಕ್ಕಳೇ? ಗುಡ್, ಇದು ಟೊಮೊಟೊ. ಅಂದರೆ ಈ ಪ್ಲೇಸಲ್ಲಿ ಏನು ಹಾಕಬೇಕು ನಾವಿವಾಗ? ಮೋ. ಇದು ಟೊಮೊಟೊ. ಓಕೆ ಮಕ್ಕಳೇ, ನಾವಿವಾಗ ಮುಂದಿನ ನೋಡೋಣವಾ? ಡ್ಯಾಶ್ ಇಪ್ ಎ. ನೋಡಿ ಮಕ್ಕಳೇ, ಡ್ಯಾಶ್ ಇಪ್ ಎ. ಇದು ಏನು ಅಂತ ಹೇಳಿ ಮಕ್ಕಳೇ? ಇದು ಜಂಪ್ ಮಾಡ್ತಿರುತ್ತೆ. ಇದು ಬೇರೆ ಬೇರೆ ಬಣ್ಣದಲ್ಲೂ ಇರುತ್ತೆ. ಇದು ಯಾವುದು ಅಂತ ಗೊತ್ತಾಯ್ತಾ ಮಕ್ಕಳೇ? ಇದನ್ನ ನೋಡಿದ್ದೀರಾ? ಗುಡ್, ಕಪ್ಪೆ. ಅಂದರೆ ಈ ಜಾಗದಲ್ಲಿ ನಾವು ಏನು ಹಾಕ್ಬೇಕು ಇವಾಗ? ಕ. ಗುಡ್, ಕಪ್ಪೆ. ಓಕೆ ಮಕ್ಕಳೇ, ನಾವಿವಾಗ ಮುಂದಿನ ಇನ್ನೊಂದು ನೋಡೋಣವಾ? ಓಕೆ ಮಕ್ಕಳೇ, ಮುಂದಿಂದು ಡ್ಯಾಶ್ ಲೇ. ಪಿಕ್ಚರ್ ನೋಡಿ ಹೇಳಿ ಮಕ್ಕಳೇ, ಇದು ಏನು ಅಂತ ಗೊತ್ತಾಯ್ತಾ? ಇದು ಬಂದರೆ ನಾವೆಲ್ಲ ಆಚೆ ಹೋದರೆ ಒದ್ದೆ ಆಗಿಬಿಡ್ತೀವಿ. ಕೆಲವೊಂದು ಸರಿ ಚಳಿನೂ ಆಗುತ್ತೆ ಅಲ್ವಾ? ಇದು ಏನು ಅಂತ ಗೊತ್ತಾಯ್ತಾ ಮಕ್ಕಳೇ? ಗುಡ್, ಮಳೆ. ಅಂದರೆ ಈ ಪ್ಲೇಸಲ್ಲಿ ಏನು ಬರುತ್ತೆ? ಮ ಅಲ್ವಾ? ಮಳೆ, ಮಳೆ. ಇದು ಮಳೆ. ಓಕೆನಾ? ಓಕೆ, ಮುಂದಿನ ನೋಡೋಣವಾ? ಹೇಳಿ ಮಕ್ಕಳೇ, ಇವಾಗ ನೆಕ್ಸ್ಟು ಯಾವುದು ಅಂತ? ಡ್ಯಾಶ್ ಲ. ಇಲ್ಲೇನು ಬರುತ್ತೆ ಅಂತ ಹೇಳಿ ಮಕ್ಕಳೇ? ಇಲ್ಲಿ ನೋಡಿ, ಇವು ಏನು ಅಂತ ಗೊತ್ತಾಯ್ತಾ? ನಾವು ದಿನ ಇವನ್ನೆಲ್ಲ ತಿನ್ನೋದ್ರಿಂದ ನಾವು ತುಂಬ ಆರೋಗ್ಯವಾಗಿರ್ತೀವಿ ಅಂತ ಹೇಳಿದ್ದೆ. ನಮ್ಮ ಹೆಲ್ತು ತುಂಬ ಚೆನ್ನಾಗಿರುತ್ತೆ. ಏನು ಅಂತ ಗೊತ್ತಾಯ್ತಾ ಮಕ್ಕಳೇ? ಗುಡ್, ಫಲ. ಅಂದರೆ ಇಲ್ಲೇನು ಹಾಕಬೇಕು ನಾವಿವಾಗ? ಫ. ಇದು ಫಲ. ಫಲ, ಫಲ. ಓಕೆನಾ? ಓಕೆ, ಮುಂದಿನ ನೋಡೋಣವಾ?
ಓಕೆ ಮಕ್ಕಳೇ, ಮುಂದಿಂದು ಡ್ಯಾಶ್ ಇದ್ ಊ. ಇದು ಏನು ಅಂತ ಹೇಳಿ ಮಕ್ಕಳೇ, ಇಲ್ಲೇನು ಬರಬೇಕು ಅಂತ ಕಂಡುಹಿಡಿರಿ ಮಕ್ಕಳೇ. ನೋಡೋಣ, ಪಿಕ್ಚರ್ ಇದೆ, ಇದು ಯಾವುದು ಅಂತ ಗೊತ್ತಾಯ್ತಾ? ಇದು ಮೇಲೆ ಹಾರಾಡುತ್ತೆ, ಇದ್ರ ಕಣ್ಣುಗಳು ತುಂಬ ಚೆನ್ನಾಗಿರ್ತವೆ ಅಂತ ಹೇಳಿದ್ದೆ. ಇದು ಯಾವುದು ಅಂತ ಗೊತ್ತಾಯ್ತಾ ಮಕ್ಕಳೇ? ಗುಡ್, ಇದು ಹದ್ದು. ಅಂದರೆ ಈ ಜಾಗದಲ್ಲಿ ನಾವು ಯಾವ ಅಕ್ಷರ ಹಾಕಬೇಕು? ಹ. ಇದು ಹ ಇದ್ ಉ ಹದ್ದು. ಗೊತ್ತಾಯ್ತಾ ಮಕ್ಕಳೇ? ಇದು ಹದ್ದು. ಓಕೆ, ಇವಾಗ ಇನ್ನೊಂದು ಪದ ನೋಡೋಣ. ಇಲ್ಲಿ ನೋಡಿ ಮಕ್ಕಳೇ, ಡ್ಯಾಶ್ ಇಲ್ ಚಿ. ಹೇಳಿ ಮಕ್ಕಳೇ, ಇಲ್ಲೇನು ಬರುತ್ತೆ? ಇದ್ರ ಮೇಲೆ ನಾವು ಈ ಪಿಕ್ಚರ್ ನೋಡಿ ಹೇಳಿ ಮಕ್ಕಳೇ, ಇದು ಏನು ಅಂತ. ಇದ್ರ ಮೇಲೆ ಕೂತ್ಕೊತೀವಿ, ನಮಗೆ ಆರಾಮ್ ಮಾಡೋಕ್ಕೂ ನಾವು ಇದನ್ನು ಬಳಸ್ತೀವಿ. ಯಾವುದು ಅಂತ ಗೊತ್ತಾಯ್ತಾ ಮಕ್ಕಳೇ? ಗುಡ್, ಇದು ಕುರ್ಚಿ. ಅಂದರೆ ಈ ಜಾಗದಲ್ಲಿ ಏನು ಬರುತ್ತೆ? ಖೂ. ಗುಡ್, ಇಲ್ಲಿ ನೋಡಿ, ಖೂ ಚಿ ಇರ್. ಇದು ಕುರ್ಚಿ. ಹೇಳಿ ಮಕ್ಕಳೇ, ಕುರ್ಚಿ. ಓಕೆ, ಮುಂದಿನ ಪದ ನೋಡೋಣ. ಮೇ ಡ್ಯಾಶ್. ಇಲ್ಲಿ ನೋಡಿ ಮಕ್ಕಳೇ, ಇದನ್ನ ನೋಡಿ ಹೇಳಿ. ನಾವು ಇದ್ರ ಮೇಲೆ ಇಟ್ಕೊಂಡು ಓದಕ್ಕೆ ಬಳಸ್ತೀವಿ, ಪುಸ್ತಕ ಎಲ್ಲ ಇಟ್ಟಿರ್ತೀವಿ ಕೆಲವೊಂದು ಸರಿ, ಆಮೇಲೆ ಊಟ ಮಾಡೋಕ್ಕೆ ಬಳಸ್ತೀವಿ ಕೆಲವೊಂದು ಸರಿ. ಏನು ಅಂತ ಗೊತ್ತಾಯ್ತಾ ಮಕ್ಕಳೇ? ಇದು ಏನು ಅಂತ? ಗುಡ್, ಇದು ಮೇಜು. ಅಂದರೆ ಈ ಜಾಗದಲ್ಲಿ ನಾವು ಯಾವ ಅಕ್ಷರ ಹಾಕಬೇಕು? ಗುಡ್, ಜೂ. ಇದು ಮೇಜು. ಓಕೆನಾ? ನಾವು ಇವಾಗ ಮತ್ತೊಂದು ಅಕ್ಷರ ನೋಡೋಣ, ಮತ್ತೊಂದು ಪದ ನೋಡೋಣ ಮಕ್ಕಳೇ. ಓಕೆ ಮಕ್ಕಳೇ, ಮುಂದಿಂದು ಹ ಳ ಡ್ಯಾಶ್. ಇಲ್ಲಿ ನೋಡಿ ಮಕ್ಕಳೇ, ಪಿಕ್ಚರ್ ನೋಡಿ ಹೇಳಿ ಇದೇನು ಅಂತ. ಇದು ಒಂದು ಕಲರ್ ಹೆಸರು, ಇದು ಒಂದು ಬಣ್ಣ. ಸೂರ್ಯ ಕೂಡ ಹುಟ್ಟುವಾಗ, ಸೂರ್ಯ ಉದಯವಾಗುವಾಗ ಈ ಬಣ್ಣದಲ್ಲಿ ಕಾಣುತ್ತೆ ಅಂತ ಹೇಳಿದ್ದೆ. ಇದು ಯಾವ ಬಣ್ಣ ಅಂತ ಗೊತ್ತಾಯ್ತಾ ಮಕ್ಕಳೇ? ಹೇಳಿ. ಗುಡ್, ಇದು ಹಳದಿ. ಅಂದರೆ ಈ ಪ್ಲೇಸಲ್ಲಿ ನಾವು ಯಾವ ಅಕ್ಷರ ಹಾಕಬೇಕು? ಗುಡ್, ದಿ. ಇದು ಹ ಳ ದಿ, ಹಳದಿ. ಅಂದರೆ ಯೆಲ್ಲೋ ಕಲರ್ ಅಲ್ವಾ? ಇದು ಹಳದಿ. ಓಕೆ, ನಾವಿವಾಗ ಮತ್ತೊಂದು ಪದ ನೋಡೋಣ. ಓಕೆನಾ? ಹೇಳಿ ಮಕ್ಕಳೇ, ಡ್ಯಾಶ್ ಸಿ ರು. ಓಕೆ ಮಕ್ಕಳೇ, ಈ ಬಣ್ಣ ನೋಡಿ ಹೇಳಿ ಇದು ಏನು ಹೆಸರು ಅಂತ. ಈ ಜಾಗದಲ್ಲಿ ನಾವೇನು ಹಾಕಬೇಕು ಅಂತ. ತುಂಬ ತರಕಾರಿಗಳು, ತುಂಬ ಕಾಯಿಗಳು ಈ ಬಣ್ಣದಲ್ಲಿರುತ್ತೆ ಅಂತ ಹೇಳಿದ್ದೆ. ಎಲೆಗಳೆಲ್ಲ ಈ ಬಣ್ಣದಲ್ಲಿರುತ್ತೆ, ಈ ಕಲರಲ್ಲಿ ಇರುತ್ತೆ ಅಂತ ಹೇಳಿದ್ದೆ. ಗೊತ್ತಾಯ್ತಾ ಮಕ್ಕಳೇ ಯಾವುದು ಅಂತ? ಗುಡ್, ಇದು ಹಸಿರು. ಅಂದರೆ ಈ ಜಾಗದಲ್ಲಿ ನಾವು ಏನು ಹಾಕಬೇಕು ಇವಾಗ? ಗುಡ್, ಹ. ಇದು ಹ ಸಿ ರು, ಹಸಿರು. ಓಕೆನಾ?
ಓಕೆ ಮಕ್ಕಳೇ, ನಾವು ಇದೇ ರೀತಿ ಇನ್ನೊಂದು ಶಬ್ದ ನೋಡೋಣವಾ? ಡ್ಯಾಶ್ ಇಂ ಪೂ. ಓಕೆ ಮಕ್ಕಳೇ, ಈ ಬಣ್ಣ ನೋಡಿ ಹೇಳಿ. ಟೊಮೊಟೊ ಎಲ್ಲ ಈ ಬಣ್ಣದಲ್ಲಿರುತ್ತೆ ಅಂತ ಹೇಳಿದ್ದೆ. ಇದು ಯಾವುದು ಅಂತ ಗೊತ್ತಾಯ್ತವಾ? ಗಿಳಿ ಕೊಕ್ಕು ಕೂಡ ಈ ಬಣ್ಣದಲ್ಲಿರುತ್ತೆ. ಇದು ಏನು ಅಂತ ಗೊತ್ತಾಯ್ತಾ ಮಕ್ಕಳೇ? ಗುಡ್, ಇದು ಕೆಂಪು. ಅಂದರೆ ಹೇಳಿ ಮಕ್ಕಳೇ, ಈ ಜಾಗದಲ್ಲಿ ಏನು ಹಾಕಬೇಕು? ಯಾವ ಅಕ್ಷರ ಬರುತ್ತೆ? ಇಲ್ಲಿ ಕಾಣೆಯಾಗಿರುವಂಥ ಅಕ್ಷರ ಯಾವುದು? ಗುಡ್, ಕೆ. ಇದು ಕೆ. ಕೆ ಇಂ ಪೂ ಕೆಂಪು. ಇದು ಒಂದು ಬಣ್ಣ. ಓಕೆ ಮಕ್ಕಳೇ, ಮುಂದಿನ ನೋಡೋಣವಾ? ಡ್ಯಾಶ್ ಲೀ. ಇದು ಒಂದು ಬಣ್ಣ. ಇದು ಯಾವುದು ಅಂತ ಈ ಹೆಸರು ಕಂಡುಹಿಡೀರಿ ಮಕ್ಕಳೇ. ಇಲ್ಲಿ ನೋಡಿದ್ದೀರಾ? ನಮ್ಮ ಸಮುದ್ರದ ನೀರು ಕೂಡ ಈ ಕಲರಲ್ಲಿ ಕಾಣುತ್ತೆ ಅಂತ ಹೇಳಿದ್ದೆ. ಯಾವುದು ಅಂತ ಗೊತ್ತಾಯ್ತಾ ಮಕ್ಕಳೇ? ಗುಡ್, ಇದು ನೀಲಿ. ಅಂದರೆ ಈ ಜಾಗದಲ್ಲಿ ನಾವು ಯಾವ ಅಕ್ಷರ ಹಾಕಬೇಕು ಮಕ್ಕಳೇ? ಗುಡ್, ನೀ. ಏನು ಬರುತ್ತೆ? ನೀ. ನಾವು ಇವಾಗ ಹೇಳಿ ಮಕ್ಕಳೇ. ನೀಲಿ, ನೀಲಿ. ಇದು ಒಂದು ಬಣ್ಣ. ಓಕೆ, ಮುಂದಿನ ಶಬ್ದ ನೋಡೋಣವಾ? ಹೇಳಿ ಮಕ್ಕಳೇ. ಆ ಡ್ಯಾಶ್ ಶ. ಇದು ಯಾವ್ದು? ಇಲ್ಲಿ ಏನು ಬರುತ್ತೆ ಅಂತ ಕಂಡು ಹಿಡೀರಿ ಮಕ್ಕಳೇ. ಪಿಕ್ಚರ್ ಇದೆ, ಗೊತ್ತಾಯ್ತಾ ಇದು ಏನು ಅಂತ? ಇದು ಮೇಲೆ ಇರುತ್ತೆ. ಇದರಲ್ಲೆಲ್ಲ ನಕ್ಷತ್ರಗಳೆಲ್ಲ ಇರ್ತವೆ. ರಾತ್ರಿ ಹೊತ್ತು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ? ಏನಂತ ಗೊತ್ತಾಯ್ತಾ ಮಕ್ಕಳೇ? ಗುಡ್, ಇದು ಆಕಾಶ. ಅಂದರೆ ಇಲ್ಲಿ ಈಗ ನಾವು ಯಾವ ಅಕ್ಷರ ತುಂಬಬೇಕು ಮಕ್ಕಳೇ ಹೇಳಿ? ಗುಡ್, ಇಲ್ಲಿ ಕಾ ಬರುತ್ತೆ. ಆ ಕಾ ಶ, ಆಕಾಶ. ಗೊತ್ತಾಯ್ತಾ ಮಕ್ಕಳೇ? ಇದು ಆಕಾಶ. ಮುಂದಿನ ನೋಡೋಣವಾ? ಓಕೆ ಮಕ್ಕಳೇ, ಇವಾಗ ಹೇಳಬೇಕು. ಡ್ಯಾಶ್ ಮೂ ದ ರ. ಇಲ್ಲೇನು ಬರುತ್ತೆ ಅಂತ ಹೇಳಬೇಕು ಮಕ್ಕಳೇ. ಡ್ಯಾಶ್ ಮೂ ಇದ್ ರ. ಇಲ್ಲಿ ನೋಡಿ ಮಕ್ಕಳೇ, ಹೋಗಿದ್ದೀರಾ ನೀವು ಇಲ್ಲಿ? ಇದು ತುಂಬ ದೊಡ್ಡದಾಗಿರುತ್ತೆ. ಸಂಜೆ ಹೊತ್ತು, ಬೆಳಿಗ್ಗೆ ಹೊತ್ತು ಸೂರ್ಯ ಮುಳುಗೋದು, ಸೂರ್ಯ ಉದಯವಾಗೋದು ನೋಡೋಕ್ಕೆ ಈ ಜಾಗದಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ದೆ. ಏನು ಗೊತ್ತಾಯ್ತಾ ಮಕ್ಕಳೇ? ಗುಡ್, ಇದು ಸಮುದ್ರ. ಅಂದರೆ ಇಲ್ಲಿ ಬರುವಂಥ ಅಕ್ಷರ ಯಾವುದು? ಇಲ್ಲಿ ಹೋಗಿರುವಂಥ, ಕಾಣೆ ಆಗಿರುವಂಥ ಅಕ್ಷರ ಯಾವುದು ಗೊತ್ತಾಯ್ತಾ ಮಕ್ಕಳೇ ಹೇಳಿ? ಗುಡ್, ಇದು ಸ. ಸ ಮು ಇದ್ ರ ಸಮುದ್ರ. ಹೇಳಿ ಮಕ್ಕಳೇ, ಸಮುದ್ರ. ಓಕೆ, ಮುಂದಿನ ನೋಡೋಣ. ಡ್ಯಾಶ್ ನ. ಇಲ್ಲಿ ನೋಡಿ ಮಕ್ಕಳೇ, ಇದು ಏನು ಅಂತ ಗೊತ್ತಾಯ್ತಾ?
ಇಲ್ಲೇನು ಈ ಜಾಗದಲ್ಲಿ ನಾವು ಏನು ಹಾಕಬೇಕು ಅಂತ ಗೊತ್ತಾಯ್ತಾ? ಇದು ತುಂಬ ಮುಖ್ಯ. ನಾವು ಏನಾದರೂ ನಮ್ಗೆ ವಸ್ತುಗಳು ಬೇಕು ಅಂದರೆ ಆಚೆ ಹೋದರೆ ಮಾರ್ಕೆಟಲ್ಲೆಲ್ಲ ಸುಮ್ಮನೆ ಕೊಟ್ಬಿಡ್ತಾರಾ? ಇಲ್ಲ ತಾನೆ, ನಾವು ಇದನ್ನು ಕೊಟ್ಟು ಇಸ್ಕೊಂಡು ಬರ್ತೀವಿ. ನಮಗೆ ಬೇಕಾಗಿರೋ ವಸ್ತುಗಳನ್ನ ಖರೀದಿ ಮಾಡೋಕ್ಕೆ ಇದನ್ನು ಬಳಸ್ತೀವಿ. ಏನು ಅಂತ ಗೊತ್ತಾಯ್ತಾ ಮಕ್ಕಳೇ? ಗುಡ್, ಇದು ಹಣ. ಅಂದರೆ ಇಲ್ಲೇನು ಬರುತ್ತೆ ಮಕ್ಕಳೇ? ಗುಡ್, ಇಲ್ಲಿ ಹ. ಇದು ಹಣ ಅಂದರೆ ದುಡ್ಡು. ಇದು ತುಂಬ ಮುಖ್ಯ ಅಲ್ವಾ? ನಾವು ಏನಾದರೂ ನಿಮಗೆ ಹೊಸ ಬಟ್ಟೆ ಏನಾದರೂ ಉಡುಗೊರೆ ಬೇಕು ಅಂದರೆ ಅಪ್ಪ ಅಮ್ಮ ಹಣ ಕೊಟ್ಟು ತಾನೇ ಖರೀದಿ ಮಾಡ್ಕೊಂಬರೋದು. ಇದು ಹ ಣ ಹಣ. ಓಕೆನಾ? ಓಕೆ ಮಕ್ಕಳೇ, ಇವಾಗ ಇನ್ನೊಂದು ನೋಡೋಣವಾ? ಇಲ್ಲಿ ನೋಡಿ ಮಕ್ಕಳೇ, ಗ ಡ್ಯಾಶ್ ರೀ. ಇಲ್ಲಿ ನೋಡಿ ಮಕ್ಕಳೇ, ಪಿಕ್ಚರ್ ನೋಡಿ, ಇದು ಯಾವುದು ಅಂತ ಗೊತ್ತಾಯ್ತಾ? ಇದು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ತಿಂದು ಅಂದರೆ ಮಲಕ್ಕೆ ತುಂಬ ಇಷ್ಟ ಅಂತ ಹೇಳಿದ್ನಲ್ವಾ? ಇದು ಒಂದು ತರಕಾರಿ ಅಂತ ಹೇಳಿದ್ದೆ. ಇದು ಏನು ಅಂತ ಗೊತ್ತಾಯ್ತಾ ಮಕ್ಕಳೇ? ಹೇಳಿ ಮಕ್ಕಳೇ, ಇದು ಯಾವುದು ಅಂತ? ಗುಡ್, ಇದು ಗಜರಿ. ಅಂದರೆ ನಾವು ಈಗ ಇಲ್ಲಿ ಕಾಣೆಯಾಗಿರುವಂಥ ಈ ಜಾಗದಲ್ಲಿ ಹಾಕಬೇಕಾಗಿರುವಂಥ ಅಕ್ಷರ ಯಾವುದು ಹೇಳಿ ಮಕ್ಕಳೇ? ಗುಡ್, ಜ. ಇದು ಗ ಜ ರಿ, ಗಜರಿ ಅಂದರೆ ಕ್ಯಾರೆಟ್. ಗಜರಿ ಅಂದರೆ ನಮಗೆಲ್ಲ ತಿನ್ನೋಕ್ಕೆ ತುಂಬ ಇಷ್ಟ ಆಗುತ್ತಲ್ವಾ? ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಗಜರಿ. ಓಕೆ, ಮುಂದಿನ ನೋಡೋಣ. ಡ್ಯಾಶ್ ಇಂ ಹ. ಇಲ್ಲೇನು ಬರುತ್ತೆ ಅಂತ ಹೇಳಿ ಮಕ್ಕಳೇ? ಪಿಕ್ಚರ್ ನೋಡಿ, ಇದು ಯಾವುದು ಅಂತ ಗೊತ್ತಾಯ್ತಾ? ಇದು ಒಂದು ಕಾಡಿನ ರಾಜ ಅಂತ ಹೇಳಿದ್ದೆ. ಇದು ಒಂದು ಪ್ರಾಣಿ, ಇದು ಕಾಡಲ್ಲಿ ಇರುತ್ತೆ. ಯಾವುದು ಅಂತ ಗೊತ್ತಾಯ್ತಾ? ಗುಡ್, ಇದು ಸಿಂಹ. ಹಾಗಿದ್ರೆ ಹೇಳಿ ಮಕ್ಕಳೇ, ಈ ಜಾಗದಲ್ಲಿ ನಾವು ಯಾವ ಅಕ್ಷರ ತುಂಬಬೇಕು ಇವಾಗ? ಇಲ್ಲಿ ಕಾಣೆಯಾಗಿರುವಂಥ ಅಕ್ಷರ ಯಾವುದು ಗೊತ್ತಾಯ್ತಾ? ಗುಡ್, ಇದು ಸಿ. ಅಂದರೆ ಸಿಂಹ. ಗೊತ್ತಾಯ್ತಾ? ಓಕೆ ಮಕ್ಕಳೇ, ನಾವು ಇವಾಗ ಇನ್ನೊಂದಕ್ಕೆ ಹೋಗೋಣವಾ? ಮತ್ತೊಂದು ಮಕ್ಕಳೇ, ಡ್ಯಾಶ್ ರ ಡ್ಯಾಶ್. ಇಲ್ಲೇನು ಬರುತ್ತೆ ಅಂತ ಈ ಮೊದಲನೇ ಜಾಗದಲ್ಲಿ? ಮತ್ತೆ ಇಲ್ಲಿ ಏನು ಹಾಕ್ಬೇಕಂತ ಹೇಳಿ ಮಕ್ಕಳೇ? ಗೊತ್ತಾಯ್ತಾ? ಇದು ಕಪ್ಪು ಕಲರಲ್ಲಿರುತ್ತೆ, ಬೇರೆ ಬಣ್ಣದಲ್ಲೂ ಇರುತ್ತೆ, ಕಾಡಲ್ಲಿ ಇರುತ್ತೆ. ಇದು ಯಾವುದು ಅಂತ ಗೊತ್ತಾಯ್ತಾ ಮಕ್ಕಳೇ? ಇದು ಒಂದು ಪ್ರಾಣಿ. ಗುಡ್, ಇದು ಕರಡಿ. ಹಾಗಿದ್ರೆ ನಾವು ಇಲ್ಲಿ ಯಾವ ಅಕ್ಷರ ತುಂಬಬೇಕು? ಮೊದಲು ತುಂಬುವಂಥ ಅಕ್ಷರ ಯಾವುದು ಮಕ್ಕಳೇ? ಗುಡ್, ಕ. ಕ ರ. ಮತ್ತೆ ಲಾಸ್ಟ್ ತುಂಬಬೇಕಾದ ಅಕ್ಷರ ಯಾವುದು ಮಕ್ಕಳೇ? ಗುಡ್, ಡಿ. ಇದು ಕ ರ ಡಿ, ಕರಡಿ. ಗೊತ್ತಾಯ್ತಾ? ಓಕೆ, ಮುಂದಿನದಕ್ಕೆ ಹೋಗೋಣವಾ? ಮುಂದಿಂದು ಡ್ಯಾಶ್ ಲಿ. ಇಲ್ಲೇನು ಬರುತ್ತೆ ಹೇಳಿ ಮಕ್ಕಳೇ? ಡ್ಯಾಶ್ ಲಿ. ಇದು ಹಸಿರು ಬಣ್ಣದಲ್ಲಿರುತ್ತೆ, ಕೊಕ್ಕು ಕೆಂಪಾಗಿರುತ್ತೆ, ಇದು ನಮ್ಮ ಥರ ಮಾತಾಡುತ್ತೆ ಅಂತಲೂ ಹೇಳಿದ್ದೆ. ಇದು ಯಾವುದು ಅಂತ ಗೊತ್ತಾಯ್ತಾ? ಇದು ಒಂದು ಪಕ್ಷಿ. ಗುಡ್, ಇದು ಗಿಳಿ. ಅಂದರೆ ಇಲ್ಲಿ ಏನು ಬರುತ್ತೆ ಮಕ್ಕಳೇ? ಇಲ್ಲಿ ಕಾಣೆಯಾಗಿರುವ ಅಕ್ಷರ ಯಾವುದು? ಗುಡ್, ಗಿ. ಇಲ್ಲಿ ನಾವು ಇವಾಗ ಗಿ ತುಂಬಬೇಕು. ಇದು
ಗಿ ಗಿ ಳಿ ಗಿಳಿ. ಓಕೆ, ಇನ್ನೊಂದು ನೋಡೋಣವಾ? ಇಲ್ಲಿ ನೋಡಿ ಮಕ್ಕಳೇ, ಡ್ಯಾಶ್ ಳಿ. ಇದನ್ನ ನೋಡಿದ್ದೀರಾ ಮಕ್ಕಳೇ? ನಾವು ಹಳ್ಳಿಗಳಲ್ಲಿ ತುಂಬ ಕಾಮನ್ ಆಗಿ ನೋಡ್ತೀವಿ ಇದನ್ನು ತಿನ್ನೋಕ್ಕೂ ಕೂಡ ಬಳಸ್ತಾರೆ ಅಂತ ಹೇಳಿದ್ದೆ. ಇದು ಏನು ಅಂತ ಗೊತ್ತಾಯ್ತಾ ಮಕ್ಕಳೇ? ಗುಡ್, ಇದು ಕೋಳಿ. ಹಾಗಿದ್ರೆ ಹೇಳಿ ಮಕ್ಕಳೇ, ಇಲ್ಲಿ ನಾವು ಯಾವ ಅಕ್ಷರ ಬರಿಬೇಕು ಇವಾಗ ಅಂತ? ಇಲ್ಲಿ ಯಾವುದನ್ನು ತುಂಬಬೇಕು? ಗುಡ್, ನಾವಿವಾಗ ಕೋನ ಹಾಕಬೇಕು. ಇದು ಕೋಳಿ ಕೋಳಿ. ಓಕೆ, ಮುಂದಿನ ನೋಡೋಣ. ಸೇ ಡ್ಯಾಶ್. ನೋಡಿ ಮಕ್ಕಳೇ, ಇದು ಹಣ್ಣು ಯಾವುದು ಅಂತ ಹೇಳಿ? ಇದು ತುಂಬ ಒಳ್ಳೆಯ ಹಣ್ಣು. ಇದನ್ನು ನಾವು ದಿನ ಒಂದು ತಿನ್ನಬೇಕು ಅಂತ ಹೇಳಿದ್ದೆ. ಇದನ್ನು ತಿನ್ನೋದ್ರಿಂದ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ನಾವು ಡಾಕ್ಟರ್ ಹತ್ರ ಹೋಗೋ ಅವಶ್ಯಕತೆನೇ ಇಲ್ಲ ಅಂತ ಹೇಳಿದ್ದೆ. ಯಾವುದು ಅಂತ ಗೊತ್ತಾಯ್ತಾ ಮಕ್ಕಳೇ? ಗುಡ್, ಇದು ಸೇಬು ಹಣ್ಣು. ಅಂದರೆ ಈ ಜಾಗದಲ್ಲಿ ನಾವು ಇವಾಗ ಏನು ಹಾಕಬೇಕು ಮಕ್ಕಳೇ? ಗುಡ್, ಇಲ್ಲಿ ತುಂಬಬೇಕಾಗಿರೋ ಅಕ್ಷರ ಬು. ಇದು ಸೇಬು. ಸೇಬು ಸೇಬು. ಓಕೆ, ಮುಂದಿಂದೊಂದು ನೋಡೋಣವಾ? ಓಕೆ ಮಕ್ಕಳೇ, ಮುಂದಿನ ಪದ ಯಾವುದಂತ ನೋಡೋಣ. ಯಾವ ಅಕ್ಷರ ಬೇಕು ಅಂತ ಹೇಳ್ತೀರಾ? ಹೇಳಿ ಮಕ್ಕಳೇ. ಬ ಡ್ಯಾಶ್. ಹೇಳಿ ಮಕ್ಕಳೇ, ಇದು ಯಾವುದು ಅಂತ? ಪಿಕ್ಚರಲ್ಲಿರೋದು ಏನು ಅಂತ ಗೊತ್ತಾಯ್ತಾ ಮಕ್ಕಳೇ? ನಾವು ಕೈಯಲ್ಲಿ ಹಾಕ್ಕೊಳ್ತೀವಿ. ಹುಡುಗಿರು ಹಾಕ್ಕೊಳ್ಳೋಕ್ಕೆ ಇಷ್ಟಪಡ್ತಾರೆ ಇದನ್ನು. ಇದು ಸರ್ಕಲ್ ಶೇಪಲ್ಲಿರುತ್ತೆ ಅಂತ ಹೇಳಿದ್ನಲ್ವಾ? ಏನು ಅಂತ ಗೊತ್ತಾಯ್ತಾ ಮಕ್ಕಳೇ? ಗುಡ್, ಇದು ಬಳೆ. ಅಂದರೆ ಹೇಳಿ ಮಕ್ಕಳೇ, ಈಗ ನಾನಿಲ್ಲಿ ಈ ಜಾಗದಲ್ಲಿ ಏನು ತುಂಬಬೇಕು? ಗುಡ್, ಇಲ್ಲಿ ನಾವು ಇವಾಗ ಳೆ ಬರಿಬೇಕು. ಇದು ಬಳೆ ಬಳೆ. ಇದು ಬಳೆ. ಓಕೆ, ಇನ್ನೊಂದು ಪದ ನೋಡೋಣವಾ? ಇಲ್ಲಿ ನೋಡಿ ಮಕ್ಕಳೇ, ಡ್ಯಾಶ್ ರೀ ಡ್ಯಾಶ್ ಳ. ಹೇಳಿ ಮಕ್ಕಳೇ, ಇದನ್ನು ನೋಡಿದ್ದೀರಾ? ಇದು ಯಾವುದು ಪಕ್ಷಿ ಅಂತ ಹಾರಾಡುತ್ತೆ. ಇದು ಬೂದು ಬಣ್ಣದಲ್ಲಿರುತ್ತೆ ಅಂತ ಹೇಳಿದ್ದೆ. ಯಾವುದು ಅಂತ ಗೊತ್ತಾಯ್ತಾ ಮಕ್ಕಳೇ? ಗುಡ್, ಇದು ಪಾರಿವಾಳ. ಅಂದರೆ ಹೇಳಿ ಮಕ್ಕಳೇ, ನಾವು ಇವಾಗ ಇವೆರಡು ಜಾಗದಲ್ಲಿ ತುಂಬಬೇಕಾಗಿರುವಂಥ ಅಕ್ಷರಗಳು ಯಾವುವು? ಪ ಮತ್ತು ವ. ಮೊದಲು ಯಾವುದು ತುಂಬಬೇಕು? ಪ. ಪ. ಇಲ್ಲಿ ಯಾವ ಅಕ್ಷರ ಬರುತ್ತೆ ಮಕ್ಕಳೇ? ಗುಡ್, ಇಲ್ಲಿ ವ. ಇದು ಪಾರಿವಾಳ. ಪ ರಿ ವಾ ಳ ಪಾರಿವಾಳ. ಓಕೆ ಮಕ್ಕಳೇ, ನೀ ಡ್ಯಾಶ್. ಇದು ಏನು ಅಂತ ಕಂಡುಹಿಡಿಯಿರಿ ಮಕ್ಕಳೇ. ಇಲ್ಲಿ ಯಾವ ಅಕ್ಷರ ತುಂಬಬೇಕು ನಾವಿವಾಗ? ಇದು ನಮಗೆ ತುಂಬ ಮುಖ್ಯವಾಗಿರೋದು. ನಾವು ಬಾಯಾರಿಕೆ ಆದರೆ ಕುಡಿಯುತ್ತೀವಿ. ಇದು ಏನು ಅಂತ ಹೇಳಿ? ಇದು ಇಲ್ದಿದ್ರೆ ನಮಗೆ ಬದುಕಕ್ಕಾಗಲ್ಲ. ನಾವು ತುಂಬ ದಿನ ಇರೋಕ್ಕಾಗಲ್ಲ. ಏನು ಅಂತ ಗೊತ್ತಾಯ್ತಾ ಮಕ್ಕಳೇ? ಗುಡ್, ಇದು ನೀರು. ಇಲ್ಲಿ ಏನು ಹಾಕಬೇಕು ಆಗಿದ್ರೆ ನಾವು? ಗುಡ್, ಇಲ್ಲಿ ರು ತುಂಬಬೇಕು. ಇದು ನೀರು
ನೀರು. ವಾಟರ್ ನಮಗೆ ತುಂಬ ಮುಖ್ಯ ಅಲ್ವಾ. ನೀರೇ ಇರದಿದ್ದರೆ ಹೇಗಿರುತ್ತೆ ಯೋಚನೆ ಮಾಡಿ ಮಕ್ಕಳೇ, ನಮಗೆ ಏನು ಮಾಡೋಕ್ಕಾಗಲ್ಲ, ಶಕ್ತಿನೇ ಇರಲ್ಲ ಅಲ್ವಾ. ಇದು ನೀರು. ಓಕೆ, ಮುಂದಿನ ನೋಡೋಣವಾ. ಓಕೆ ಮಕ್ಕಳೇ, ಮುಂದಿಂದು ಸು ಡ್ಯಾಶ್ ಇರ್. ಇಲ್ಲಿ ನಾವು ಈ ಜಾಗದಲ್ಲಿ ಏನು ತುಂಬಬೇಕು ಕಂಡುಹಿಡೀರಿ ಮಕ್ಕಳೇ. ಇದು ಏನು ಅಂತ ಗೊತ್ತಾಯ್ತಾ? ಮೇಲೆ ಇರುತ್ತೆ. ಗುಡ್. ಇದು ಸೂರ್ಯ. ಅಂದರೆ ನಾವಿವಾಗ ಈ ಪ್ಲೇಸಲ್ಲಿ ಯಾವ ಅಕ್ಷರ ಹಾಕಬೇಕು ಮಕ್ಕಳೇ? ಗುಡ್. ಇಲ್ಲಿ ನಾವು ಯ ಹಾಕಬೇಕು. ಸು ಯ ಇರ್. ಸೂರ್ಯ. ಹೇಳಿ ಮಕ್ಕಳೇ, ಇದು ಸೂರ್ಯ. ಮುಂದಿನ ನೋಡೋಣವಾ. ಮುಂದಿನ ಶಬ್ದ ಉ ಡ್ಯಾಶ್ ಪು. ಇದು ನಾವು ಇದನ್ನೆಲ್ಲ ಹಾಕ್ಕೊಳ್ತೀವಲ್ವಾ, ಇದು ಏನು ಅಂತ ಗೊತ್ತಾಯ್ತಾ ಮಕ್ಕಳೇ? ಗುಡ್. ಇದು ಉಡುಪು. ಹಾಗಿದ್ರೆ ಹೇಳಿ ಮಕ್ಕಳೇ, ಇಲ್ಲಿ ನಾವು ಯಾವುದು ತುಂಬಬೇಕು? ಇಲ್ಲಿ ಬರುವಂಥ ಅಕ್ಷರ ಏನು? ಗುಡ್. ಇಲ್ಲಿ ನಾವು ಇವಾಗ ಡು ತುಂಬಬೇಕು. ಇದು ಉಡುಪು. ಉ ಡು ಪು, ಉಡುಪು. ಓಕೆ ಮಕ್ಕಳೇ, ನಾವಿವಾಗ ಕಾಣೆಯಾಗಿರುವಂಥ ಶಬ್ದಗಳನ್ನ ನೋಡಿದ್ವಿ. ನಾವು ಯಾವುದಾದ್ರೂ ಪದಗಳಲ್ಲಿ ಅಕ್ಷರಗಳು ಕಾಣೆಯಾಗಿದ್ದರೆ ಅದನ್ನು ಕಂಡುಹಿಡಿಯೋದು ನೋಡಿದ್ವಿ. ನೀವು ಎಲ್ಲರೂ ತುಂಬ ಜಾಣರು, ನೀವು ತುಂಬ ಇಂಟೆಲಿಜೆಂಟು, ಎಲ್ಲರೂ ಸರಿಯಾಗಿ ಉತ್ತರ ನೀಡಿದ್ದೀರಾ. ನಿಮಗೆ ಕಾಣೆಯಾದ ಪದಗಳ ಬಗ್ಗೆ ಗೊತ್ತಾಯ್ತಲ್ವ ಮಕ್ಕಳೇ?